ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಮಾಜಿ ಶಾಸಕ ಎಸ್.ವಿ. ರಾಮಚಂದ್ರಪ್ಪ ಅವರ ಜನ್ಮದಿನದ ಅಂಗವಾಗಿ ಇಂದು ಜಗಳೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ರೋಗಿಗಳಿಗೆ ಉಚಿತವಾಗಿ ಹಣ್ಣು ಮತ್ತು ಬ್ರೆಡ್ ಅನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಅಧ್ಯಕ್ಷ ಮರುಳಾರಾಧ್ಯ, ಪ್ರಧಾನ ಕಾರ್ಯದರ್ಶಿ ಧರ್ಮನಾಯ್ಕ್, ಕಾರ್ಯದರ್ಶಿ ಲ್ಯಾಬ್ ಶಿವು, ಮುಖಂಡರಾದ ನರೇಶ್, ಯೋಗಾನಂದ್, ಸುರೇಶ್, ಪಟ್ಟಣ ಪಂಚಾಯಿತಿ ಸದಸ್ಯ ಪಾಪಲಿಂಗಪ್ಪ, ಬೂತ್ ಅಧ್ಯಕ್ಷ ಲೋಕೇಶ್, ಹನುಮಂತಪ್ಪ, ಹುಚ್ಚವನಹಳ್ಳಿ, ಏಳುಕೋಟೆ, ರಾಜು ಹೊನ್ನಮರಡಿ, ಕಾರ್ತಿಕ್ ಮಾರೇನಹಳ್ಳಿ, ಗುರುರಾಜ್ ಕೊಟ್ರೇಶ್ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಉಪಸ್ಥಿತರಿದ್ದರು. ಜನ್ಮದಿನವನ್ನ ಸೇವಾ ಕಾರ್ಯಗಳ ಮೂಲಕ ಆಚರಿಸುವುದು ಅರ್ಥಪೂರ್ಣವಾಗಿದೆ ಎಂದು ನಾಯಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ನಮ್ಮ ತಾಲೂಕಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಎಸ್.ವಿ. ರಾಮಚಂದ್ರಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಈ ಪ್ರಯುಕ್ತ ಅವರಿಗೆ ಶುಭಾಶಯವನ್ನು ಮತ್ತೊಮ್ಮೆ ಕೋರ್ತಾ ಅವರು ದೀರ್ಘಕಾಲ ಆರೋಗ್ಯಯುತವಾಗಿ ಜೀವನ ನಡೆಸಲಿ, ಮುಂದೆ ನಮ್ಮ ತಾಲೂಕಿನಲ್ಲಿ ಇನ್ನು ಹಲವಾರು ಕೆಲಸಗಳನ್ನ ಮಾಡೋದಕ್ಕೆ ಪ್ರೇರಣೆಯನ್ನು ಕೊಡಲಿ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತೀನಿ. ಬಂಧುಗಳೇ, ಮಂಡಲ ಅಧ್ಯಕ್ಷರೇ ಹಾಗೂ ಮಂಡಲ ಪದಾಧಿಕಾರಿಗಳೇ, ಏನು ನಾಳೆ ಅಂದರೆ ಜನವರಿ 16ಕ್ಕೆ ಈ ಕ್ಷೇತ್ರದ ಅಭಿವೃದ್ಧಿ ಹರಿಕಾರರು ಈ ಕ್ಷೇತ್ರದಲ್ಲಿ ಕನಿಷ್ಠ ಏನಾದರೂ ಅಭಿವೃದ್ಧಿ ಆಗಿದೆ ಅಂತಕ್ಕಂಥ ಒಂದು ಪಾತ್ರದಲ್ಲಿ ಸುಮಾರು 75% ಎಫೆಕ್ಟ್ ಹಾಕಿ ಈ ಬರದ ನಾಡಿನ ಹಣೆಪಟ್ಟಿಯನ್ನು ತೆಗೆದಾಕಿ ನೀರಾವರಿ ನಾಡನ್ನಾಗಿ ಸಹಕರಿಸಿದ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಅಭಿವೃದ್ಧಿ ಹರಿಕಾರರಾಗಿರ್ತಕ್ಕಂಥ ಶ್ರೀಯುತ ಎಸ್.ವಿ. ರಾಮಚಂದ್ರಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಏನು ಒಳರೋಗಿಗಳಿಗೆ ಹಣ್ಣು ಹಾಗೂ ಬ್ರೆಡ್ ವಿತರಣಾ ಕಾರ್ಯಕ್ರಮ ಎಸ್.ವಿ.ಆರ್. ಅಭಿಮಾನಿ ಬಳಗ ಜಗಳೂರು ಇವರ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಮುಖಂಡರುಗಳೇ, ಏನು ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಅವರ ಜೀವನ ಪೂರ್ತಿ ಬರೇ ಸಮಾಜ ಸೇವೆ ಹಾಗೂ ಜನರ ಸೇವೆಗಾಗಿ ಮೀಸಲಿಟ್ಟು ಇದುವರೆಗೂ ಸೋತ್ ಮನೆಯಲ್ಲಿಟ್ಟು ಯಾವತ್ತೂ ಕೂಡ ಒಂದು ದಿವಸ ಮನೆಯಲ್ಲಿ ರೆಸ್ಟ್ ಮಾಡದೆ ನಿರಂತರವಾಗಿ ಜನರ ಒಂದು ಸಂಪರ್ಕದಲ್ಲಿ ಯಾವ್ದಾದ್ರು ನಾಯಕರು ಬೇಗ ಸಿಗ್ತಾರೆ ಅಂದ್ರೆ ಅದು ಎಸ್.ವಿ. ರಾಮಚಂದ್ರಣ್ಣ ಅಂತೇಳಿ ಇಡೀ ಕ್ಷೇತ್ರದ ಜನತೆ ಮಾತಾಡ್ತದೆ.